ವೆಬ್ಸೈಟ್ನಲ್ಲಿ ಎಸ್ಎಸ್ಎಲ್ಸಿ ಫಲಿತಾಂಶ ಪ್ರಕಟ. ಈಗಾಗಲೇ ವೆಬ್ಸೈಟ್ನಲ್ಲಿ ಎಸ್ಎಸ್ಎಲ್ಸಿ ಫಲಿತಾಂಶ ಪ್ರಕಟಗೊಂಡಿದೆ. ವಿದ್ಯಾರ್ಥಿ ಜೀವನದ ಮಹತ್ವದ ಘಟ್ಟ ಎಸ್ಎಸ್ಎಲ್ಸಿ ಪರೀಕ್ಷೆಯ ಫಲಿತಾಂಶಕ್ಕಾಗಿ ವಿದ್ಯಾರ್ಥಿಗಳು ಕಾಯ್ತಾ ಇದ್ರು. 90% ಫಲಿತಾಂಶ ದಾಖಲಾಗಿದೆ. ರಿಜಿಸ್ಟರ್ ಮಾಡಿಕೊಂಡಿರುವಂತಹ ಮೊಬೈಲ್ ನಂಬರ್ಗೆ ಫಲಿತಾಂಶ ಬರುತ್ತೆ. SMS ಅಥವಾ ವಾಟ್ಸಪ್ ಮೂಲಕ ಫಲಿತಾಂಶವನ್ನ ರವಾನೆ ಮಾಡಲಾಗುತ್ತೆ. KSEAB.karnataka.gov.in ಹಾಗೆಯೇ KARresults.in ವೆಬ್ಸೈಟ್ನಲ್ಲೂ ಕೂಡ ಎಸ್ಎಸ್ಎಲ್ಸಿ ಫಲಿತಾಂಶವನ್ನ ನೀವು ನೋಡಬಹುದು. ರಿಸಲ್ಟ್ ಬರ್ತಾ ಇದ್ದ ಹಾಗೆ ವಿದ್ಯಾರ್ಥಿಗಳು ಖುಷಿಯನ್ನ ಪಡಬೇಕು. ಯಾಕಂದ್ರೆ ಈ ಬಾರಿ ದಾಖಲೆ ಪ್ರಮಾಣದಲ್ಲಿ ಎಸ್ಎಸ್ಎಲ್ಸಿ ಫಲಿತಾಂಶ ಬಂದಿರುವುದು ದಾಖಲೆಯನ್ನ ಸೃಷ್ಟಿ ಮಾಡಿದೆ. ಈ ಬಾರಿಯ ಎಸ್ಎಸ್ಎಲ್ಸಿ ಫಲಿತಾಂಶ ವೆಬ್ಸೈಟ್ನಲ್ಲೂ ಕೂಡ ನಿಮಗೆ ಫಲಿತಾಂಶ ಸಿಗುತ್ತೆ. ಹಾಗೆಯೇ ನಿಮಗೆ SMS ಅಥವಾ ವಾಟ್ಸಪ್ ಮೂಲಕವೂ ಕೂಡ ಫಲಿತಾಂಶ ಬರುತ್ತೆ. ಸಾಮಾಜಿಕ ಜಾಲತಾಣದಲ್ಲಿ ಫಲಿತಾಂಶ ಪ್ರಕಟ. ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಈ ಬಾರಿ ಎಸ್ಎಸ್ಎಲ್ಸಿ ರಿಸಲ್ಟ್ ದಾಖಲೆಯನ್ನು ಬರೆದಿದೆ ಅನ್ನೋದು. 90% ಫಲಿತಾಂಶ ದಾಖಲಾಗಿದೆ. ನಿನ್ನೆ ಮೊನ್ನೆವರೆಗೂ ಕೂಡ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು, ಕಾಯ್ತಾ ಇದ್ರು ಯಾವಾಗ ಎಸ್ಎಸ್ಎಲ್ಸಿ ರಿಸಲ್ಟ್ ಅಂತ ಹೇಳಿ. ಅಂತೂ ಇಂತೂ ಎಲ್ಲರ ಕುತೂಹಲಕ್ಕೆ ತೆರೆ ಬಿದ್ದಿದೆ. ಇನ್ನು ಯಾರು ಮೊದಲ ರ್ಯಾಂಕನ್ನು ಪಡೆದಿದ್ದಾರೆ, ಯಾವ್ಯಾವ ಕಾಲೇಜುಗಳು ಎಷ್ಟು ಪರ್ಸೆಂಟೇಜ್ ದಾಖಲು ಮಾಡಿವೆ, ಹಾಗೆಯೇ ಯಾವ ಡಿಸ್ಟ್ರಿಕ್ಕಿಗೆ ಯಾವ ಸ್ಥಾನ ಅನ್ನೋದ್ರ ಬಗ್ಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಾಹಿತಿಯನ್ನು ಕೊಡ್ತೀವಿ. ಮಂಡಳಿಯ ವತಿಯಿಂದಲೇ ನೇರವಾಗಿ ಫಲಿತಾಂಶ ಪ್ರಕಟ ಆಗಿದೆ. ಎಸ್ಎಸ್ಎಲ್ಸಿ ಫಲಿತಾಂಶ KSEAB.karnataka.gov.in ಹಾಗೆಯೇ KARresults.nic.in ನಲ್ಲಿ ಫಲಿತಾಂಶ ಸಿಗುತ್ತೆ. ನಿಮಗೆ ಯಾವ ಮೊಬೈಲ್ ನಂಬರನ್ನು ಕೊಟ್ಟು ರಿಜಿಸ್ಟರ್ ಮಾಡ್ಕೊಂಡಿದ್ದೀರೋ ಆ ಮೊಬೈಲ್ ನಂಬರ್ಗೆ SMS ಅಥವಾ ವಾಟ್ಸಪ್ ಮೂಲಕ ರಿಸಲ್ಟ್ಸ್ ಬರುತ್ತೆ. ಈಗಾಗಲೇ ಹೇಳ್ದಂಗೆ ಈ ಬಾರಿಯ ಎಸ್ಎಸ್ಎಲ್ಸಿ ಫಲಿತಾಂಶ ದಾಖಲೆಯನ್ನು ಬರೆದಿದೆ. 90% ಫಲಿತಾಂಶ ದಾಖಲಾಗಿದೆ. ಹಿಂದಿ ಭಾಷೆಗೆ ಸಂಬಂಧಪಟ್ಟಂತೆ ಗ್ರೇಡ್ ಕೊಡುವ ಕುರಿತು ಶಿಕ್ಷಣ ಇಲಾಖೆ ನಿರ್ಧಾರವನ್ನು ತೆಗೆದುಕೊಂಡಿತ್ತು. ಅದು ಕೋರ್ಟ್ವರೆಗೂ ಕೂಡ ಹೋಗಿತ್ತು. ಅಂಕವನ್ನು ಕೊಡಿ ಅಂತ ಇತ್ತೀಚೆಗೆ ಹೈಕೋರ್ಟ್ ಕೂಡ ಆದೇಶವನ್ನು ಕೊಟ್ಟಿತ್ತು. ಈ ಎಲ್ಲ ಬೆಳವಣಿಗೆಗಳ ನಡುವೆ ಇವತ್ತು ಎಸ್ಎಸ್ಎಲ್ಸಿ ಫಲಿತಾಂಶ ಪ್ರಕಟವಾಗಿದೆ. ಇನ್ನು ಅನುತ್ತೀರ್ಣರಾದವರಿಗೂ ಕೂಡ 2 ಬಾರಿ ಪರೀಕ್ಷೆ ಬರೆಯುವಂತಹ ಅವಕಾಶ ಇರುತ್ತೆ. ನಮ್ಮ ಪ್ರತಿನಿಧಿ ವಿನಯ್ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ವಿನಯ್, ಸದ್ಯಕ್ಕೆ ಸಿಕ್ಕಿರುವ ಮಾಹಿತಿಯ ಪ್ರಕಾರ ಎಸ್ಎಸ್ಎಲ್ಸಿ ಫಲಿತಾಂಶ ಈ ಬಾರಿ ರೆಕಾರ್ಡ್ ಕ್ರಿಯೇಟ್ ಮಾಡಿದೆ ಅನ್ನೋದು. ಹಾಗೆಯೇ ಯಾವ್ಯಾವ ಜಿಲ್ಲೆಗೆ ಎಷ್ಟು ಪರ್ಸೆಂಟೇಜ್ ಬಂದಿದೆ, ಯಾರು ಪ್ರಥಮ ಸ್ಥಾನ, ದ್ವಿತೀಯ ಸ್ಥಾನ, ಹೀಗೆ ಒಂದಷ್ಟು ಮಾಹಿತಿಯ ಬಗ್ಗೆ, ಡೀಟೇಲ್ಸ್ ಬಗ್ಗೆ ನಾವು ಮಾತನಾಡೋದಾದ್ರೆ. ಶಕುಂತಲಾ, ಸದ್ಯಕ್ಕೆ ಎಸ್ಎಲ್ಸಿ ಪರೀಕ್ಷೆ ಮೇಲೆ ಸಾಕಷ್ಟು ಕುತೂಹಲ ಕೇಳಿ ಬಂದಿತ್ತು. ಯಾಕೆಂದ್ರೆ ಸದ್ಯಕ್ಕೆ ತೃತೀಯ ಭಾಷಾ ವಿಚಾರಕ್ಕೆ ಗ್ರೇಡಿಂಗ್ ಕೊಡೋದು, ಅಂಕ ಕೊಡೋದು, ಈ ಎಲ್ಲಾ ವಿಚಾರಕ್ಕೆ ಗೊಂದಲಗಳ ನಡುವೆ ಇವತ್ತು ಫಲಿತಾಂಶ ಈಗಾಗಲೇ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿ ಅನೌನ್ಸ್ ಕೂಡ ಮಾಡಿದೆ ವೆಬ್ಸೈಟ್ ಅಲ್ಲಿ. ಸದ್ಯಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಚಿವರ ಸುದ್ದಿಗೋಷ್ಠಿ ಕೂಡ ನಡೆಯುತ್ತೆ. ಸುದ್ದಿಗೋಷ್ಠಿ ಬಳಿಕ ನಮಗೆ ಯಾವ ಜಿಲ್ಲೆ ಪ್ರಥಮ ಮತ್ತು ಯಾವ ಜಿಲ್ಲೆ ಕಡಿಮೆ ಅಂಕವನ್ನ ಸಾಧಿಸಿದೆ ಅನ್ನೋದು ಕೂಡ ತಿಳಿದು ಬರುತ್ತೆ. ಸದ್ಯಕ್ಕೆ ಈ ಬಾರಿಯ ಎಸ್ಎಲ್ಸಿ ಫಲಿತಾಂಶ ದಾಖಲೆ ಮಟ್ಟದಲ್ಲಿ ಕ್ರಿಯೇಟ್ ಆಗಿದೆ. ಯಾಕಂದ್ರೆ ಕಳೆದ ಬಾರಿ ಕೂಡ ಸಿಎಂ ಸೂಚನೆ ಕೊಟ್ಟಿದ್ರು, ಯಾಕೆ ಇಷ್ಟು ಎಸ್ಎಲ್ಸಿ ಫಲಿತಾಂಶ ಕಡಿಮೆ ಆಗ್ತಾ ಇದೆ, ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ನಾವು ಯಾಕೆ ಹಿಂದೆ ಬಿದ್ದಿದ್ದೀವಿ ಅನ್ನೋಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳು ಮತ್ತು ಒಂದಿಷ್ಟು ಇಲಾಖೆ ಹಂತದಲ್ಲಿ ಬದಲಾವಣೆಗಳು ಮತ್ತು ಪರೀಕ್ಷಾ ವಿಧಾನಗಳಲ್ಲಿ ಸರಳೀಕರಣ ಕೂಡ. ಯಾಕಂದ್ರೆ 35% ಇದ್ದನ್ನ 33ಕ್ಕೆ ಇಳಿಕೆ ಮಾಡಲಾಯಿತು. ಇದು ದೊಡ್ಡ ಮಟ್ಟದಲ್ಲಿ ಅಡ್ವಾಂಟೇಜ್ ಆಗಿರುವಂತದ್ದು. ಜೊತೆಗೆ ಈ ಬಾರಿ ಇಲಾಖೆ ಸಾಕಷ್ಟು ಕ್ವಶನ್ ಬ್ಯಾಂಕ್ಗಳನ್ನ ಸಿದ್ಧಪಡಿಸಿ ವಿದ್ಯಾರ್ಥಿಗಳಿಗೆ ನೀಡಿರುವಂತದ್ದು. ಜೊತೆಗೆ ಪರೀಕ್ಷಾ ಹಂತದಲ್ಲಿ ನಡೆದಿರುವಂತಹ ವಿಶೇಷ ತರಗತಿಗಳ ಬೆನ್ನಲ್ಲೇ ಈ ಬಾರಿ 90ಕ್ಕೂ ಹೆಚ್ಚು ಫಲಿತಾಂಶ ಎಸ್ಎಲ್ಸಿ ದಾಖಲಾಗಿದೆ. ಇದು ಈ ಎಸ್ಎಲ್ಸಿ ಪರೀಕ್ಷಾ ಇತಿಹಾಸದಲ್ಲಿ ಅತಿ ದೊಡ್ಡ ಗರಿಷ್ಠ ಪ್ರಮಾಣದಲ್ಲಿ ದಾಖಲಾಗ್ತಾ ಇರುವಂತಹ ಎಸ್ಎಲ್ಸಿ ಫಲಿತಾಂಶ. ಹೀಗಾಗಿ ಈ ರೀತಿಯಂತ ದೊಡ್ಡ ಮಟ್ಟದಲ್ಲಿ ಫಲಿತಾಂಶ ದಾಖಲಾಗ್ತಾ ಇದ್ದ ಹಾಗೆ ಸಚಿವರು ಕೂಡ ಈ ಬಗ್ಗೆ ಸುದ್ದಿಗೋಷ್ಠಿಯನ್ನು ನಡೆಸ್ತಾ ಇದ್ದಾರೆ. ಯಾವ ರೀತಿಯಾಗಿ ಫಲಿತಾಂಶ ವಿದ್ಯಾರ್ಥಿಗಳಿಗೆ ಬಂದಿದೆ, ಎಷ್ಟು ಶೈಕ್ಷಣಿಕವಾಗಿ ಸಾಧನೆ ಪ್ರಗತಿ ಕೂಡ ಕಂಡು ಬಂದಿದೆ, ಎಲ್ಲಾ ವಿಚಾರಗಳ ಸಂಬಂಧಪಟ್ಟಂತೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿಯ ಪತ್ರಿಕಾಗೋಷ್ಠಿಯಲ್ಲಿ ಈ ಎಸ್ಎಲ್ಸಿ ಫಲಿತಾಂಶದ ಸಮಗ್ರವಾದಂತಹ ಚಿತ್ರಣ ಕೊಡ್ತಾ ಇದ್ದಾರೆ. ಆದ್ರೆ ಸದ್ಯಕ್ಕೆ ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದಂತ ಸಂದರ್ಭದಲ್ಲಿ ಈ
ಈ ವರ್ಷ ನಾವು ಬರೋಬ್ಬರಿ 20ಕ್ಕೂ ಹೆಚ್ಚು ಪರ್ಸೆಂಟೇಜ್ ಅನ್ನ ಹೆಚ್ಚು ಗರಿಷ್ಠ ಪ್ರಮಾಣದಲ್ಲಿ ಗಳಿಸಿರುವಂತದ್ದು. ಇದು ಶಿಕ್ಷಣ ಇಲಾಖೆಯ ಮಹತ್ತರವಾದ ಸಾಧನೆ ಕೂಡ ಆಗಿದೆ. ಇದರ ಒಂದು ನಡುವೆ ಹೈಕೋರ್ಟ್ ಕೂಡ ತೃತೀಯ ಭಾಷಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂದಿ ಸೇರಿದಂತೆ ತೃತೀಯ ಭಾಷಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಕಾರಣಕ್ಕೂ ಕೂಡ ಗ್ರೇಡ್ ಅನ್ನ ನೀಡಬೇಡಿ, ಅಂಕಗಳನ್ನೇ ನೀಡಿ ಅನ್ನುವಂತಹ ಸೂಚನೆ ಬೆನ್ನಲ್ಲೇ ಅಂಕಗಳ ಆಧಾರದ ಮೇಲೆ ಇವತ್ತು ಫಲಿತಾಂಶ ಪ್ರಕಟ ಆಗ್ತಾ ಇದೆ. ಹೀಗಾಗಿ ಈ ಬಾರಿಯ ಫಲಿತಾಂಶ ಏನಿದೆ ಇದು ನಿಜಕ್ಕೂ ಕೂಡ ಶೈಕ್ಷಣಿಕವಾಗಿ ದೊಡ್ಡ ಮಟ್ಟದಲ್ಲಿ ಫಲಿತಾಂಶ ದಾಖಲಾಗಿರುತ್ತದೆ. ಮಧುಶ್ರೀ, ಧನ್ಯವಾದ ವಿನಯ್. ತಮ್ಮ ಮಾಹಿತಿಗಾಗಿ 2025-26ನೇ ಸಾಲಿನ SSLC ಪರೀಕ್ಷೆಯ ಫಲಿತಾಂಶ ಪ್ರಕಟವಾಗಿದೆ ಈಗಾಗಲೇ. ಇನ್ನು ಡಿಜಿ ಲಾಕರ್ನಲ್ಲೂ ಕೂಡ ನಿಮಗೆ ಮಾರ್ಕ್ಸ್ ಕಾರ್ಡ್ ಲಭ್ಯವಿದೆ. 90% ಫಲಿತಾಂಶ ದಾಖಲು ಮಂಡಳಿಯ ವತಿಯಿಂದಲೇ ನೇರವಾಗಿ ಫಲಿತಾಂಶ ಬರಲಿದೆ. ಮಾರ್ಚ್ 18ರಿಂದ ಏಪ್ರಿಲ್ 2ರವರೆಗೆ ನಡೆದಿದ್ದಂತಹ SSLC ಪರೀಕ್ಷೆ. ಈ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಲ್ಲಿ ಒಂದಷ್ಟು ಗೊಂದಲಗಳು ಕೂಡ ಸೃಷ್ಟಿಯಾಗಿತ್ತು. ಅದರಲ್ಲೂ ಹಿಂದಿ ಭಾಷೆಗೆ ಸಂಬಂಧಪಟ್ಟಂತೆ ಆದಂತಹ ಬೆಳವಣಿಗೆ ಮಾರ್ಕ್ಸ್ ಮೇಲೆ ಪರಿಣಾಮವನ್ನು ಬೀರುತ್ತೆ ಅಂತ ವಿದ್ಯಾರ್ಥಿಗಳು ಆತಂಕದಲ್ಲಿದ್ದರು. ಅಂಕದಲ್ಲೇ ನೀವು ಹಿಂದಿ ಭಾಷೆಗೂ ಕೂಡ ಮಾರ್ಕ್ಸನ್ನು ಕೊಡಿ ಅಂತ ಹೇಳಿ ಹೈಕೋರ್ಟ್ ಸೂಚನೆಯನ್ನು ಕೊಟ್ಟಿತ್ತು. ಈಗ ಅಂಕಗಳಲ್ಲೇ ಕೊಡಲಾಗಿದೆ ಅನ್ನೋ ಮಾಹಿತಿಯೂ ಕೂಡ ಲಭ್ಯವಾಗಿದೆ. ಒಂದು ವೇಳೆ ಏನಾದರೂ ವ್ಯತ್ಯಾಸಗಳಾಗಿರುತ್ತಾ? ಈಗ ದೊಡ್ಡ ಮಟ್ಟದ ವ್ಯತ್ಯಾಸ ಅಂದರೆ 90% ಫಲಿತಾಂಶ ದಾಖಲಾಗಿರುವುದು. ಈ ಹಿಂದೆಂದೂ ಕೂಡ ಈ ರೀತಿಯ ದೊಡ್ಡ ಮಟ್ಟದ ಫಲಿತಾಂಶ SSLC ರಿಸಲ್ಟ್ಗೆ ಸಂಬಂಧಪಟ್ಟಂತೆ ಬಂದಿರಲಿಲ್ಲ. ಇಂತಹ ದಾಖಲೆಯ ಫಲಿತಾಂಶವನ್ನು ಪಡಿಬೇಕು ಅನ್ನೋ ಕಾರಣಕ್ಕೋಸ್ಕರನೇ SSLC ಪರೀಕ್ಷೆಯಲ್ಲಿ ಶಿಕ್ಷಣ ಇಲಾಖೆ ಒಂದಷ್ಟು ಸುಧಾರಣೆಗಳನ್ನು ಈ ಬಾರಿ ತಂದಿತ್ತು, ಅದನ್ನು ಅಳವಡಿಸಿಕೊಂಡಿತ್ತು ಕೂಡ. ಅದರ ಪರಿಣಾಮವೇ ಇವತ್ತು ಬಂದಿರುವಂತಹ ಫಲಿತಾಂಶ ಅಂದರೆ ನಿಜಕ್ಕೂ ಕೂಡ ತಪ್ಪಾಗಲಿಕ್ಕಿಲ್ಲ. ಹೆಚ್ಚಿನ ವಿದ್ಯಾರ್ಥಿಗಳು ಪಾಸ್ ಆಗಬೇಕು. ಅದರಲ್ಲೂ ಹಿಂದಿ ಭಾಷೆಯಲ್ಲಿ ಗ್ರಾಮೀಣ ಭಾಗದಲ್ಲಿ 80% ವಿದ್ಯಾರ್ಥಿಗಳು ಫೇಲ್ ಆಗ್ತಾ ಇದ್ರು. ಅದನ್ನು ತಪ್ಪಿಸಬೇಕು ಅನ್ನೋ ಕಾರಣಕ್ಕೆ ಶಿಕ್ಷಣ ಇಲಾಖೆ ಮಹತ್ವದ ಹೆಜ್ಜೆಯನ್ನು ಇರಿಸಿತ್ತು. ಹಿಂದಿ ಭಾಷೆಗೆ ಗ್ರೇಡನ್ನು ಕೊಡುವ ಸಂಬಂಧ ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡು ಅದನ್ನು ಜಾರಿಗೂ ಕೂಡ ತಂದಿತ್ತು. ಆದರೆ ಅದನ್ನು ಪ್ರಶ್ನೆ ಮಾಡಿ ಕೋರ್ಟ್ಗೆ ಮೊರೆ ಹೋಗಲಾಗಿತ್ತು. ಅದಾದಮೇಲೆ ಆದಂತಹ ಬೆಳವಣಿಗೆಗಳು, ಗೊಂದಲಗಳ ನಡುವೆ ಇವತ್ತು SSLC ಫಲಿತಾಂಶ ಪ್ರಕಟವಾಗಿದೆ. 90% ಫಲಿತಾಂಶ ಬಂದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರು ಕೂಡ ಪ್ರೆಸ್ ಮೀಟನ್ನು ಮಾಡ್ತಾರೆ. ಆ ಪ್ರೆಸ್ ಮೀಟ್ನಲ್ಲಿ ಒಂದಷ್ಟು ಅಂಕಿ ಅಂಶಗಳನ್ನು ನಮ್ಮ ಮುಂದಿಡ್ತಾರೆ. ಯಾವ ಜಿಲ್ಲೆಗೆ ಮೊದಲ ಸ್ಥಾನ, ಯಾವ ಜಿಲ್ಲೆಗೆ ಕೊನೆಯ ಸ್ಥಾನ, ಯಾವ್ಯಾವ ಕಾಲೇಜಿನ ವಿದ್ಯಾರ್ಥಿಗಳು ಎಷ್ಟು ಅಂಕಗಳನ್ನು ಪಡ್ಕೊಂಡಿದ್ದಾರೆ, 100% ಫಲಿತಾಂಶ ಯಾವ ಶಾಲೆಗೆ ಬಂದಿದೆ, ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಂಪೂರ್ಣ ಡೀಟೇಲ್ಸ್ ನಮಗೆ ಲಭ್ಯವಾಗುತ್ತೆ. ಇನ್ನು ಫೇಲ್ ಆದವರಿಗೆ ಈ ಬಾರಿ 2 ಬಾರಿ ಪರೀಕ್ಷೆ ಬರೆಯೋದಕ್ಕೆ ಅವಕಾಶ ಇದೆ. SSLC ಪರೀಕ್ಷೆ ಅಂದರೆ ವಿದ್ಯಾರ್ಥಿ ಜೀವನದ ಮೈಲುಗಲ್ಲೋದು ಬಹುಮುಖ್ಯ ಘಟ್ಟ ಆಗಿರುತ್ತೆ. ಇಲ್ಲಿಂದ ಪಾಸ್ ಆಗಿ ನಂತರ ಕಾಲೇಜು ಜೀವನಕ್ಕೆ ವಿದ್ಯಾರ್ಥಿಗಳು ಎಂಟ್ರಿಯನ್ನು ಕೊಡ್ತಾರೆ. ಬರೀ ಪಾಸ್ ಆಗೋದಲ್ಲ, ಒಳ್ಳೆ ಅಂಕವನ್ನು ಪಡ್ಕೊಂಡು ಉತ್ತೀರ್ಣರಾಗಬೇಕು ಅನ್ನೋದು ವಿದ್ಯಾರ್ಥಿಗಳ ಕನಸಾಗಿರುತ್ತೆ. ಆ ಕನಸನ್ನು ಬಹುತೇಕ ವಿದ್ಯಾರ್ಥಿಗಳು ಈ ವರ್ಷ ನನಸು ಮಾಡಿಕೊಂಡಿದ್ದಾರೆ ಅನ್ನೋದು ಈಗ ಸಿಗ್ತಾ ಇರುವಂತಹ ಮಾಹಿತಿಯಿಂದ ಸ್ಪಷ್ಟವಾಗ್ತಾ ಇದೆ. 90% ಫಲಿತಾಂಶ ಅಂದರೆ ನಾವು ಅಂದಾಜು ಮಾಡಿಕೊಳ್ಳೇಬೇಕಾಗುತ್ತೆ ಈ ಬಾರಿ SSLC ವಿದ್ಯಾರ್ಥಿಗಳ ಪರ್ಫಾರ್ಮೆನ್ಸ್ ಹೇಗಿತ್ತು ಎಕ್ಸಾಮ್ನಲ್ಲಿ ಅಂತ. ಮಾರ್ಕ್ಸ್ಗಳ ವಿಚಾರದಲ್ಲೂ ಅಷ್ಟೇ ಒಂದಷ್ಟು ಕಡಿತಗೊಳಿಸಲಾಗಿತ್ತು. ಪಾಸ್ಔಟ್ ಮಾರ್ಕ್ಸ್ಗೆ ಸಂಬಂಧಪಟ್ಟಂತೆ ಶಿಕ್ಷಣ ಇಲಾಖೆ ನಿರ್ಧಾರವನ್ನು ತೆಗೆದುಕೊಂಡಿತ್ತಲ್ಲ, ಅದು ಕೂಡ ಇಲ್ಲಿ ವಿದ್ಯಾರ್ಥಿಗಳಿಗೆ ಪಾಸಿಟಿವ್ ಆಗಿದೆ, ಅನುಕೂಲ ಆಗಿದೆ. ಇನ್ನು ನೇರವಾಗಿ ಫಲಿತಾಂಶ ಡಿಜಿ ಲಾಕರ್ನಲ್ಲಿ ಅಂಕಪಟ್ಟಿಯ ಸಮೇತ ನಿಮಗೆ ನೋಡೋದಕ್ಕೆ ಸಿಗುತ್ತೆ.